ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ. ನನ್ನ ಲಾಸ್ಟ್ ವ್ಲಾಗಲ್ಲಿ ಪಾರ್ಟ್ 2 ಅಲ್ಲಿ ನೀವು ನೋಡಿರ್ಬೋದು. ಸೊ ಪಾರ್ಕಿಂಗ್ ಎಲ್ಲಿ ಮಾಡಿದ್ದೆ ತಿರುವಣ್ಣಾಮಲೈಯಲ್ಲಿ ಅಂತ ನಾನು ಡಿಸ್ಕಸ್ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ಬೋದು ಬಸ್ ಸ್ಟ್ಯಾಂಡ್ ಅಂತ. ಇದಕ್ಕಿಂತ ಮುಂಚೆ ರಾಜಗೋಪುರಂ ನಿಮಗೆ ತೋರಿಸ್ತೀನಿ. ಇದರಲ್ಲಿ 4 ದಿಕ್ಕಲ್ಲಿ ರಾಜಗೋಪುರಂ ತುಂಬಾ ಫೇಮಸ್ಸು. ಈಸ್ಟ್ ಫೇಸಿಂಗಲ್ಲಿರುತ್ತೆ. ಅಲ್ಲಿಂದನೇ ಎಲ್ಲರೂ ವಾಕಿಂಗ್ ಸ್ಟಾರ್ಟ್ ಮಾಡೋದು ಡೈರೆಕ್ಷನ್ನು. ಸೊ ನಾವು ಇಲ್ಲಿ ಬಸ್ ಸ್ಟಾಪ್ ಅಂತ ಇದೆಯಲ್ಲ, ಸೊ ಈ ಕಡೆ ಯಾವಾಗಲೂ ನಾವು ಪಾರ್ಕಿಂಗ್ ಮಾಡೋದು. ಸೊ ಅಲ್ಲಿ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ಪಾರ್ಕಿಂಗ್, ಇವಾಗ ಬಸ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಯಾಕಂದರೆ ಪಬ್ಲಿಕ್ ಇವಾಗ ಬರ್ತಾ ಬರ್ತಾ ತುಂಬ ಜಾಸ್ತಿ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ಅವ್ರು ಅದನ್ನು ಬಸ್ ಪಾರ್ಕಿಂಗಿಗೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್, ಆದರೆ ನೈಟಲ್ಲಿ ಬಂದರೆ ಮಾತ್ರ ನಿಮ್ಗೆ ಯಾವ ಪಾರ್ಕಿಂಗೂ ಸಿಗೋಲ್ಲ. ನೈಟಲ್ಲಿ ಬಂದರೆ ಯಾವ ಪಾರ್ಕಿಂಗೂ ಸಿಗೋಲ್ಲ, ಯಾಕಂದರೆ ಎಲ್ಲ ಕಡೆ ರಶ್ ಇರುತ್ತೆ. ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ತೋರಿಸಿದ್ರಲ್ಲ, ಅದೇ ಆಪೋಸಿಟಲ್ಲಿ ಅಮೋಘ ಹೋಟೆಲ್ ಅಂತ ಇದೆ. ನಾವು ಸ್ವಲ್ಪ ಮಾರ್ನಿಂಗ್ ಬಂದು ರೀಚ್ ಆದ್ವಿ ಅಲ್ವಾ, ಸೊ ತಿಂದ್ಕೊಂಡು ವಾಕ್ ಮಾಡೋದಕ್ಕೆ ಸರಿ ಇರುತ್ತೆ. 14 ಕಿಲೋಮೀಟರ್ಸ್ ಅಂತ ನಾವು ಮಾಡಿದ್ವಿ. ಇಲ್ಲಿ ಹೋಟೆಲ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ಫುಲ್ ಕಾಸ್ಟ್ಲಿ ಆಗುತ್ತೆ ಫ್ರೆಂಡ್ಸ್ ಇದ್ರ ದಿವಸ. ಆದರೆ ಊಟದ್ದು ಏನೂ ತೊಂದರೆ ಇಲ್ಲ, ಬಟ್ ಸ್ಟೇ 1 ನೈಟ್ ಸ್ಟೇಗೇ 4,000, 5,000, ಈವನ್ 10,000 ಕೂಡ ಹೋಗುತ್ತೆ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ವಾಕಿಂಗ್. ನೋಡಿ, ಅದೇ ಆಪೋಸಿಟಲ್ಲಿರೋದು ಬಸ್ ಸ್ಟಾಪ್. ಅಲ್ಲೇ ಟ್ರೈ ಮಾಡಿದ್ವಿ ನಿಲ್ಸೋದಕ್ಕೆ ಗಾಡಿ, ಆದರೆ ಆಗಿಲ್ಲ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ನಮ್ಮದು. ಸೊ ನೋಡಿ ಅಮೋಘ. ಸೊ ಅಮೋಘ ಎದುರುಗಡೆನೇ ಒಂದು ದಾರಿ ಇದೆ ಆಪೋಸಿಟಲ್ಲೇ. ಆ ದಾರಿಲಿ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇರೋದು ರಾಜಗೋಪುರಂಗೆ. ಅದೇ ಮೇನ್ ಗೇಟ್, ಓಕೆನಾ. ಸೊ ಚೋಳಾಸ್ ಆಗಿರ್ಬೋದು, ವಿಜಯನಗರ ಡೈನಾಸ್ಟಿ, ಅವರೆಲ್ಲರೂ ಇದನ್ನು ಹೆರಿಟೇಜಾಗಿ ಕಾಪಾಡ್ಕೊಂಡ್ಬಂದಿದ್ದಾರೆ. ಸೊ ಇದರಲ್ಲಿ ಏನು ಅಂತಂದರೆ ಗೌರ್ಮೆಂಟ್ ತುಂಬ ಹೆಲ್ಪ್ ಮಾಡಿದೆ ಫ್ರೆಂಡ್ಸ್. ಇಲ್ಲೇನು ಅಂತಂದರೆ ನೀವು ಎಲ್ಲಿ ಬೇಕಾದ್ರೂ ಪಾರ್ಕ್ ಮಾಡಿದ್ರೆ ಯಾರೂ ನಿಮ್ಮನ್ನು ಕೇಳಲ್ಲ. ಅವ್ರಿಗೆ ಗೊತ್ತು ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ಎಲ್ಲೆಲ್ಲಿಂದನೂ ಜನ ಬರ್ತಾರೆ. ಸೊ ಪಾರ್ಕಿಂಗ್ ಎಲ್ಲಂದರೆ ಅಲ್ಲಿ ಮಾಡ್ತಾರೆ. ಬೆಳಗ್ಗೆ ಹೊತ್ತು ಯಾರೂ ನಿಮ್ಮ ಗಾಡಿ ಟಚ್ ಮಾಡಿರಲ್ಲ ಫ್ರೆಂಡ್ಸ್. ಯಾರೂ ಎಲ್ಲಿ ನಿಲ್ಸಿರ್ತಾರೋ ಅಲ್ಲೇ ಇರುತ್ತೆ. ಬಟ್ ನಿಮಗೆ ನೆನಪಿರಬೇಕು ಎಲ್ಲಿ ನಿಲ್ಸಿದ್ದೀರಾ ಅಂತಂದ್ಬಿಟ್ಟು. ಬೆಳಗ್ಗೆ ಅಷ್ಟರಲ್ಲಿ ತುಂಬ ಜನ ಹೊರಟ್ಬಿಟ್ಟಿರ್ತಾರೆ, ರಾತ್ರಿ ಎಲ್ಲ ಸುತ್ತಬಿಟ್ಟು. ಸೊ ಹಾಗಾಗಿ ನಾವು ಬೆಳಗ್ಗೆ ಬಂದಿದ್ದೀವಿ ಈ ಸಲ. ಸೊ ಅಲ್ಲಿ ಹುಡುಗ ದೇವ್ರದ್ದು ನಾಮ ಹಾಕ್ತೀವಿ ಬನ್ನಿ ಅಂತಂದು ಸೊ ಹಾಕಿದ್ವಿ. ಇದೇ ರಾಜಗೋಪುರಂ ಫ್ರೆಂಡ್ಸ್. ಸೊ ಅಲ್ಲಿಂದನೇ ನಮ್ಮದು ಸ್ಟಾರ್ಟ್ ಆಗುತ್ತೆ ವಾಕಿಂಗು. ದೇವ್ರನ್ನ ನೋಡಿ ಬೆಳಗ್ಗೆ ಆದ್ರೂ ತುಂಬ ಜನ ಇರ್ತಾರೆ ಫ್ರೆಂಡ್ಸ್, ತುಂಬ ಜನ. ಬಟ್ ಬಿ ಕೇರ್ಫುಲ್ ವಿತ್ ಯೋರ್ ಬ್ಯಾಗ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಹಾಗಾಗಿ ಸೊ ಇದು ನಾವು ಯಾವ ಸೀಸನ್ಲಿ, ಚಳಿಗಾಲದಲ್ಲಿ ಅಲ್ವಾ ಬಂದಿದ್ದು. ಸೊ ನಮ್ಗೆ ಹಂಗೆ ಅನಿಸಲ್ಲ, ಬಿಕಾಸ್ ಹ್ಯುಮಿಡಿಟಿ ಚೇಂಜ್ ಆಗುತ್ತಲ್ವ. ಹಾಗೆ ನೋಡಿ ಫ್ರೆಂಡ್ಸ್, ಫುಲ್ಲು ಮಂಜು ಅಂದರೆ ಮಂಜು. ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ರಾಜಗೋಪುರಂ ಅಷ್ಟು ದೊಡ್ಡ ಗೋಪುರ ಅಂತಂದರೆ ತುಂಬಾ ಇದಿದೆ. ನಿಮ್ಮ ಏನೇನು ವಿಶ್ ಇದೆ ಅದೆಲ್ಲ ಪೂರೈಸುತ್ತೆ ಇಲ್ಲಿಗೆ ಬಂದರೆ. ಸೊ ಆ ದೇವರು ನಮ್ಮನ್ನು ಕರಿಬೇಕಂತ ಇಲ್ಲಿಗೆ ಬರಬೇಕಾದ್ರೆ. ಇಟ್ ಈಸ್ ನಾಟ್ ಸೋ ಈಸಿ ಅಟ್ ಆಲ್. ಆ ಶಿವನ ಆಜ್ಞೆ ಇಲ್ಲದಿದ್ದರೆ ಏನು ಒಂದು ಕಡ್ಡಿನೂ ಇದು ಆಗಲ್ಲ, ಮೂಮೆಂಟ್ ಆಗಲ್ಲ ಅಂತಾರೆ. ಬಟ್ ನೀವು ನೆನೆಸ್ಕೊಂಡ್ರೆ ಮಾತ್ರ ಸತ್ಯವಾಗ್ಲೂ ಅದು ಹಾಗೇ ಆಗುತ್ತೆ. ಇದು ಸ್ಟೋರಿ ಬಂದುಬಿಟ್ಟು ಏನು ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಶಿವನ ಸ್ಟೋರಿ. ಯಾವ ಥರ ಸ್ಟೋರಿ ಅಂತಂದರೆ, ನಮ್ಮ ವಿಷ್ಣು ಮತ್ತು ಬ್ರಹ್ಮ ಇಬ್ಬರೂ ಜಗಳ ಆಡ್ತಿದ್ರಂತೆ, ನಾನು ಮೇಲು ನೀನು ಮೇಲು ಅಂತಂದ್ಬಿಟ್ಟು. ಸೊ ಹಾಗಾಗಿ ಶಿವ ಏನು ಮಾಡ್ತಾರೆ, ಅವರ ಒಂದು ಫೈರ್, ಶಿವನೇ ಒಂದು ಅಗ್ನಿ ರೂಪದಲ್ಲಿ ಇದಾಗಿ ಇದರ ತುದಿಯಲ್ಲಿ ಮತ್ತು ಡೀಪ್ ಎಷ್ಟು ಇದೆ ನೋಡಿ, ಆಕಾಶ ದೀಪ ಇಲ್ಲಿ ಎಷ್ಟಿದೆ ನೋಡಿ ಹೇಳಿ ಅಂತ. ಸೊ ಆವಾಗ ಏನು ಮಾಡಿದ್ದಾರೆ ಅಂತಂದರೆ, ವಿಷ್ಣು ಹೇಳಿದ್ರಂತೆ ನಂಗೆ ಸಿಕ್ಕಿಲ್ಲ ಭಗವಾನ್, ತುದಿ ಯಾವುದನ್ನು ನಂಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮ ಮಾತ್ರ ಸುಳ್ಳು ಹೇಳ್ತಾನೆ, ನನಗೆ ಸಿಕ್ತು ಅಂತ. ಹಾಗಾಗಿ ಬ್ರಹ್ಮನಿಗೆ ಭೂಮಿಯಲ್ಲಿ ಪೂಜೆ ಇಲ್ಲ, ವಿಷ್ಣುವಿಗೆ ಪೂಜೆ. ಯಾಕಂದರೆ ಅವರಿಗೆ ಲಾಯಲ್ಟಿಗೆ, ಅವರ ಸತ್ಯತೆಗೆ ಪೂಜೆ ಇದೆ ಅಂತ ಹೇಳ್ತಾರೆ. ಅದಾಗಿ ಆ ಅಗ್ನಿ ಏನು ಬಂದು ಟಚ್ ಆಗಿದೆ ಅಂದರೆ ಅದು ತಿರುವಣ್ಣಾಮಲೈ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ ಫ್ರೆಂಡ್ಸ್. ರೋಡಲ್ಲಿ ಬೋರ್ಡ್ ಹಾಕಿರ್ತಾರೆ ಗಿರಿವಲಂ ಅಂತ ಅಂದ್ಬಿಟ್ಟು. ಗಿರಿವಲಂ ಅಂದರೆ ಗಿರಿ ಪ್ರದಕ್ಷಿಣೆ. ಸೊ ನಾವು 14 ಕಿಲೋಮೀಟರ್ಸ್ ಸುತ್ತೀವಲ್ಲ, ಹೆಂಗೆ ಸುತ್ತಬೇಕು ಅಂತ ಇದಿದೆ. ಇದು ಒಂದು ದೊಡ್ಡ ಬೆಟ್ಟ ಫ್ರೆಂಡ್ಸ್, ದೊಡ್ಡ ಬೆಟ್ಟ. ಸೊ ಅದನ್ನು ಶಿವನ ಲಿಂಗ ಅಂತ ನಾವು ಮಾಡ್ತೀವಿ. ನೋಡಿ, ಅಗ್ನಿಲಿಂಗ ನಮಗೆ ಸಿಕ್ತು. ದಾರಿಲಿ ಹೋಗ್ಬೇಕಾದ್ರೆ ನಿಮಗೆ ತುಂಬಾ ಲಿಂಗಗಳು ಸಿಗುತ್ತೆ, ತುಂಬಾ ದೇವಸ್ಥಾನಗಳು ಸಿಗುತ್ತೆ. ಯಾವುದು ಮಿಸ್ ಮಾಡಬೇಡಿ.
ಬಂದು ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂದರೆ ನೀವು ಬರೀ 14 ಕಿಲೋಮೀಟರ್ಸ್ ಸುತ್ತಿ ಹೋಗ್ಬೋದು. ಬಟ್ ಒಂದೊಂದು ದೇವಸ್ಥಾನ ನೋಡಿ ಎಲ್ಲ ಮಾಡಿ ಹೋಗ್ತೀನಿ ಅಂತಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಫ್ರೆಂಡ್ಸ್. ಸೊ ಇದು ಬಂದುಬಿಟ್ಟು ಅಗ್ನಿಲಿಂಗ ಅಂದ್ಬಿಟ್ಟು. ಸೊ ಅಗ್ನಿ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್, ತುಂಬಾ ಬಿಸಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅರುಣಾಚಲೇಶ್ವರ ಅಂತಲೂ ಕರೀತಾರೆ ಈ ದೇವಸ್ಥಾನಕ್ಕೆ. ಸೊ ನಾನು ಹೇಗೋ ಹಾಗೋ ಮಾಡಿ ವಿಡಿಯೋನ ತೆಗೆದಿದ್ದೀನಿ. ಸೊ ಎಲ್ಲ ಕಡೆ ನಿಮಗೆ ಈ ಗೌರ್ನಮೆಂಟ್, ತಮಿಳ್ನಾಡು ಗೌರ್ಮೆಂಟು ಎಲ್ಲರೂ ಪ್ರೋತ್ಸಾಹಿಸ್ತಾರೆ. ಆ್ಯಂಡ್ ಇಲ್ಲಿರೋ ಜನನೂ ಅಷ್ಟೇ, ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಏನು ಏನು ಅಂತಲೂ ಕೇಳಲ್ಲ. ಸೊ ಇಲ್ಲಿ ರಾತ್ರಿ ಹೊತ್ತು ತುಂಬ ದೊಡ್ಡ ಸ್ಟಾಲ್ಸ್ ಕೂಡ ಇರುತ್ತೆ. ನೋಡಿ ನೀವು, ಇದು ಅಗ್ನಿಲಿಂಗ ನಿಮ್ಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ಟ್ರೈಡ್ ಮೈ ಬೆಸ್ಟ್ ಟು ಟೇಕ್ ಕ್ಯಾಪ್ಚರ್. ಸೊ ವಿಡಿಯೋ ವ್ಲಾಗ್ಸ್ ಎಲ್ಲ ಮಾಡೋದು ತುಂಬಾ ಕಷ್ಟ ಫ್ರೆಂಡ್ಸ್, ಅಷ್ಟೊಂದು ಈಸಿ ಅಲ್ಲ. ಸೊ ಮುಂದೆ ಹೋಗ್ತಾ ಇಲ್ಲಿ ಒಂದು ಕಾಳಿ ಟೆಂಪಲ್ ಇರುತ್ತೆ ಫ್ರೆಂಡ್ಸ್. ಇದು ದುರ್ಗಾ ಮಾತಾ ಟೆಂಪಲ್ ಅಂತಲೂ ಕರಿಬೋದು, ಕಾಳಿ ಅಂತಲೂ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಲ್ಲನೂ ಕಾಳಿ ಮಾತಾ ದೇವಸ್ಥಾನ ಎಲ್ಲನೂ. ಸೊ ಇಲ್ಲಿ ಒಂದು ಪ್ರದಕ್ಷಿಣೆನೂ ಹಾಕ್ತಾರೆ, ಎಲ್ಲನೂ ಮಾಡ್ತಾರೆ. ರಾಕ್ಷಸನ ಸಂಹಾರ ಮಾಡೋಕ್ಕೆ ಇಲ್ಲಿ ಕಾಳಿ ಮಾತಾ ಬಂದು ನೆಲೆಸಿದ್ದಾರೆ ಅಂತಲೂ ಒಂದು ಪದ್ಧತಿ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲಿ ದೃಷ್ಟಿಯೆಲ್ಲ ತಗೊಳ್ತಾರೆ. ಇಲ್ಲಿ ನೋಡ್ಬೋದಲ್ಲ, ಈಚೆ ಎಷ್ಟು ಲಿಂಬೆಹಣ್ಣು ನೋಡಿದ್ರಲ್ಲ ಅದೆಲ್ಲ ಹಾಗೇ. ಸೊ ಅಲ್ಲಿ ದೃಷ್ಟಿ ತೆಗೆದ್ಬಿಟ್ಟು ಅಲ್ಲೇ ಇದು ಮಾಡ್ಕೊತಾರೆ, ಪೂಜೆ ಮಾಡ್ತಾರೆ ಕಾಳಿ ಮಾತಾಗೆ. ಸೊ ಅಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಹೋದರೆ ಪಾರ್ವತಿ ದೇವಸ್ಥಾನ, ಗಣೇಶನ ದೇವಸ್ಥಾನ, ಎಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ, ಎಲ್ಲ ದೇವಸ್ಥಾನ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ದಾರಿಲಿ ಹೋಗ್ಬೇಕಾದ್ರೆ ನೋಡಿ, ಎಲ್ಲ ಕಡೆನೂ ಬೋರ್ಡ್ ಹಾಕಿರ್ತಾರೆ, ನೀವು ಯಾವ ಜಾಗದಲ್ಲಿರ್ತಾರೆ ಅಂತ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಶಿವನನ್ನು ಬರೆದಿದ್ದಾರೆ ಡ್ರಾಯಿಂಗಲ್ಲಿ ಅಂದ್ಬಿಟ್ಟು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ಎಕರೆ ಇದೆ. ಸೊ ಇಲ್ಲಿ ಪಾರ್ಕಿಂಗಿಗೆ ಬಿಟ್ಟಿದ್ದಾರೆ. ಸೊ ಇದು ಗೊತ್ತಿರೋರಿಗೆ ಮಾತ್ರ ಗೊತ್ತಾಗೋದು ಎಲ್ಲಿದೆ ಪಾರ್ಕಿಂಗು ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲ ಕಡೆ ಪಾರ್ಕಿಂಗ್ ಇರುತ್ತೆ, ಬಟ್ ಗೊತ್ತಿರಬೇಕಷ್ಟೇ ನಿಮಗೆ ಎಲ್ಲಿ ಪಾರ್ಕಿಂಗ್ ಮಾಡೋದು ಹೇಗೆ ಅಂತ. ಇಲ್ಲಿ ಹೋಗ್ತಾ ದಾರಿಲಿ ಸುಬ್ರಹ್ಮಣ್ಯ ದೇವಸ್ಥಾನವೂ ಸಿಗುತ್ತೆ, ಅಲ್ಲಿ ವಿಶ್ರಾಂತಿ ಮಾಡಿಕೊಂಡು ಕೂತ್ಕೊಂಡು ಹೋಗ್ಬೋದು. ಸೊ ರಾತ್ರಿ ಹೊತ್ತು ಇಲ್ಲೆಲ್ಲ ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್, ಸ್ಟಾಲ್ ಇಡ್ತಾರೆ, ಊಟದ್ದು ಅದು ಇದು ಎಲ್ಲನೂ ಇಡ್ತಾರೆ. ಅಂದರೆ ಜ್ಯೂಸು ಅದು ಇದು ಅಂಗಡಿ ಎಲ್ಲನೂ ಇಡ್ತಾರೆ. ನೀವು ನೋಡ್ಬೋದು ಎದುರುಗಡೆ ನೋಡಿ, ಗಿರಿವಲಯಂ ಅಂತ ಹಾಕ್ತಾರೆ, ಈ ಡೈರೆಕ್ಷನಲ್ಲಿ ಹೋಗಬೇಕು ಅಂತ. ನಾವು ಈ ಸರ್ಕಲಿಗೆ ದಾಟಿದ್ರೆ ಅಟ್ಲೀಸ್ಟ್ ಏನಿಲ್ಲ ಅಂದರೆ ಒಂದು ಕಾಲು ಭಾಗ ರೀಚ್ ಆಗಿದ್ದೀವಿ ಅಂತ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿ ಎದುರುಗಡೆನೇ ಗಣೇಶನ ದೇವಸ್ಥಾನವೂ ಇದೆ ಪಕ್ಕದಲ್ಲಿ, ನೀವು ನೋಡ್ಬೋದು. ಸೊ ಅದನ್ನು ದರ್ಶನ ಮಾಡಿಕೊಂಡು ಹೋಗ್ಬೋದು. ನಾವು ಬೆಳಗ್ಗೆ ಹೊತ್ತು ಬಂದಿದ್ದು ಎಂತಕ್ಕೆ ಅಂತಂದರೆ, ಬೆಳಗ್ಗೆ ಹೊತ್ತು ನಿಮಗೆ ಸ್ವಲ್ಪ ಬೇಗ ವಾಕ್ ಮಾಡ್ಬೋದು. ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ಟರೆ ಬೇಗ ವಾಕ್ ಮಾಡ್ಬೋದು. ರಾತ್ರಿ ವಾಕ್ ಮಾಡೋದು ಹೇಗಾಗುತ್ತೆ ಅಂದರೆ, ನಮಗೆ ಏನೋ ತುಂಬ ಲಾಂಗ್ ಸ್ಟ್ರೆಚ್ಚಲ್ಲಿ ವಾಕ್ ಮಾಡ್ತಾ ಇದ್ದೀವಿ ಅನಿಸೋ ಥರ ಅನಿಸುತ್ತೆ. ಅದು ಏನು ಅಂತ ಗೊತ್ತಿಲ್ಲ, ಬಟ್ ಆ ಗಿರಿವಲಯಂ ಒಂದು ಪವಾಡ ಇರ್ಬೋದು. ಸೊ ಇಲ್ಲಿ ಏನಕ್ಕೆ ಜನ ನಿಂತಿದ್ದಾರೆ ಅಂತಂದರೆ, ಇಲ್ಲೊಂದು ಗುಹೆ ಇದೆ ಫ್ರೆಂಡ್ಸ್. ಈ ಗುಹೆನ ಮಹಾತ್ಮೆ ಏನು ಅಂತಂದರೆ, ನೀವು ತಾಯಿ ಗರ್ಭದಲ್ಲಿ ವೆನ್ ಯು ಆರ್ ಇನ್ ದ ವೂಮ್ ಆಫ್ ಮದರ್ ವೂಮ್ನ, ಸೊ ಆವಾಗ ಹೇಗೆ ನಿಮ್ಮ ತಾಯಿಗೆ ಕಷ್ಟ ಕೊಟ್ಟು ಬಂದಿದ್ದೀರಾ, ಇಲ್ಲ ಸುಲಭವಾಗಿ ಬಂದಿದ್ದೀರಾ ಅಂದರೆ, ನಾವು ಮಗು ಹೆರಬೇಕಾದ್ರೆ ಎಷ್ಟು ತೊಂದರೆ ಆಗುತ್ತಲ್ವ, ಒಳಗಡೆ ಆ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ಮಗು ಎಷ್ಟು ನೀವೆಷ್ಟು ಕಷ್ಟಪಟ್ಟಿದ್ದೀರಾ ನಿಮ್ಮ ತಾಯಿಯ ಹೊಟ್ಟೆಯಿಂದ ಈಚೆ ಬರಬೇಕು ಅಂತ. ಈಸಿಯಾಗಿ ಸೆಕೆಂಡಲ್ಲಿ ಬಂದುಬಿಟ್ರೆ ಅದು ಈಸಿ ಇತ್ತು ನಿಮ್ಮ ಅಮ್ಮಗೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, 1:44 ಆಗಿದೆ. ಮಾರ್ನಿಂಗ್ 9:40ಗೇನೋ ನಾವು ಸ್ಟಾರ್ಟ್ ಮಾಡಿದ್ದು. ಇಟ್ ಡಿಪೆಂಡ್ಸ್ ಆನ್ ನೀವು ಹೇಗೆ ವಾಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಫ್ರೆಂಡ್ಸ್, ಆಯಿತಾ. ಆರಾಮಾಗೆ ವಾಕ್ ಮಾಡಿ, ರನ್ ಮಾಡಬೇಕು, ಅದು ಮಾಡಬೇಕು, ಇದು ಏನು ಮಾಡಬೇಡಿ. ಶಿವನ ಒಂದು ಚಾಂಟಿಂಗ್ನ ಸ್ಟಾರ್ಟ್ ಮಾಡಿ, ಜಪ ಮಾಡಿ, ಆದಷ್ಟು ಬೇಗ ನೀವು ರೀಚ್ ಆಗ್ತೀರ. ಇಲ್ಲಿ ತಿರುವಣ್ಣಾಮಲೈಯಲ್ಲಿ ನೋಡಿ ನಾವು ರೀಚ್ ಆದ್ವಿ. ಸೊ ಇಲ್ಲಿ ಎಷ್ಟು ಜನ ಅಂತಂದರೆ ಅಷ್ಟು ಜನ. ನಾವು ದೇವಸ್ಥಾನಕ್ಕೆ ಹೋಗೋಣ ಒಳಗಡೆ ಅಂತ ನೋಡಿದ್ವಿ, ಯಾಕಂದರೆ ಡೇ ಟೈಮಲ್ಲ, ಎಲ್ಲರೂ ಮನೆಗೆ ಹೋಗಿರ್ತಾರೆ, ತುಂಬ ಕಮ್ಮಿ ಜನ ಇರ್ತಾರೆ ಅಂತ ಟ್ರೈ ಮಾಡೋಣ ಅಂತ ಹೋದ್ವಿ. ನೋಡಿ ಇದೇ ರಾಜಗೋಪುರಂ, ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟು ದೊಡ್ಡದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಲೈನ್ ಇದೆ ಅಂದರೆ ಅಷ್ಟು ದೊಡ್ಡ ಲೈನ್. ತುಂಬ ಜನ ಏನು ಮಾಡ್ತಾರೆ ಅಂದರೆ 14 ಕಿಲೋಮೀಟರ್ಸ್ ವಾಕ್ ಮಾಡಿ ವಾಪಸ್ ಹೋಗಿಬಿಡ್ತಾರೆ. ಇಲ್ಲಾಂದರೆ ಸ್ವಲ್ಪ ಜನ ನಾವು ಶಿವಲಿಂಗನ ದರ್ಶನ ಮಾಡಿನೇ ಹೋಗ್ತೀವಿ ಅಂತ ಹೋಗ್ತಾರೆ. ಸೊ ನಾವು ಅಷ್ಟು ದೊಡ್ಡ ಲೈನಲ್ಲಿ ನಿಂತ್ಕೊಂಡು ದಿನ ಎಲ್ಲ ನಿಂತ್ಕೊಂಡು
ಆಗಲ್ಲ, ಯಾಕಂದರೆ ತುಂಬ ವಾಕ್ ಮಾಡಿದ್ದೀವಲ್ಲ ಹಾಗಾಗಿ. ಸೊ ಇವಾಗ ನಾವು ಲಂಚಿಗೆ ಹೋಗ್ತಾ ಇದ್ದೀವಿ. ಲಂಚ್ ಮಾಡಿರಲಿಲ್ಲ, 2:30 ಮೇಲಾಗಿತ್ತು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಆಟೋಗಳು ನಿಂತಿದೆ. ನಾವು ಇದೇ ರೋಡಲ್ಲೇ ಬಂದಿದ್ದು ಬೆಳಗ್ಗೆ. ಸೊ ಇಲ್ಲಿ ಏನಂತಂದರೆ ಒಂದು ಚೂರು ಜಗಳ ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ಗಿರಿವೆಲೆ ಆದಮೇಲೆ ಎಲ್ಲರಿಗೂ ಆಟೋ, ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಹೋಗಬೇಕಲ್ಲ. ಸೊ ಹಾಗಾಗಿ ಸೊ ಇದು ನಮ್ಮ ವಿಡಿಯೋ ಕ್ಲಿಪ್ಸ್ ನಾನು ಮಾಡಿರೋದು. ಇದೆಲ್ಲ ದೇವಸ್ಥಾನಗಳು ಸಿಗುತ್ತೆ ಫ್ರೆಂಡ್ಸ್ ಹೋಗೋದಕ್ಕೆ. ಯಾಕಂದರೆ 14 ಕಿಲೋಮೀಟರ್ಸ್ ವಾಕ್ ಮಾಡಬೇಕಾದ್ರೆ ನಿಮಗೆ ಸತ್ಯವಾಗ್ಲೂ ಹೇಳ್ತೀನಿ, ನಾವು ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಒಂದು ದಿವಸ ಎಲ್ಲ ಇದ್ದು ಯಾರಿಗೆ 2-3 ದಿವಸ ಏನೂ ಕೆಲಸ ಇಲ್ಲದೆ ಅಂದರೆ ಆ ಥರ ಇರೋ ಕಂಡೀಷನ್ ಅವ್ರಿಗೆ ಮಾಡ್ಬೋದು. ನೆಕ್ಸ್ಟ್ ಡೇ ನಾವು ಹೊರಟು ಬರಬೇಕು ಅಂತಂದರೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಸೂರ್ಯಲಿಂಗ, ಯಮಲಿಂಗ, ನೈಋತ್ಯ ಲಿಂಗ, ಎಲ್ಲ ಲಿಂಗಗಳು ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಒಂಥರ ಏನು ಅಂದರೆ ಒಂಥರ ಡಿವೈನ್ ಫೀಲ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತೇ ಆಗಲ್ಲ 14 ಕಿಲೋಮೀಟ್ರ್ ಹೇಗೆ ವಾಕ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಥರದ ಲಿಂಗವನ್ನು ನೀವು ಇಲ್ಲಿ ನೋಡ್ಬೋದು. ಸೊ ನಿಮಗೆ ದೇವರ ಪ್ರೇರಣೆ ಇದ್ದರೆ ಆದಷ್ಟು ಬೇಗ ನೀವು ತಿರುವಣ್ಣಾಮಲೈಗೆ ಹೋಗಲಿ ಅಂತ ಅಂದ್ಕೊಳ್ತೀವಿ. ಇವಾಗ ನೋಡಿ ನಮ್ಮದು ಲಂಚ್ ಆಗಿದೆ. ಸೊ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೊ ತುಂಬ ಏನು ಸ್ವೆಲ್ಲಿಂಗ್ ಇಲ್ಲ, ಸ್ವಲ್ಪನೇ ಸ್ವೆಲ್ಲಿಂಗ್ ಇದೆ ಕಾಲಲ್ಲಿ. ಸೊ ವಾಕ್ ಮಾಡಿ ಹೋಗ್ಬೋದು. ಇವಾಗ ನೆಕ್ಸ್ಟ್ ನೋಡಿ ನಮ್ಮ ಯಜಮಾನರು ವಾಕ್ ಮಾಡಿದ್ವಿ, ಅದಾದಮೇಲೆ ನಾವು ಡ್ರೈವ್ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗಬೇಕು. ಸೊ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ಜರ್ನಿ ಆಗಿತ್ತು, ನಮ್ಮ ತಿರುವಣ್ಣಾಮಲೈ ನೋಡಿ. ಸೊ ಚಳಿ ಏನೂ ಆಗಿಲ್ಲ, ಎಲ್ಲ ನಾರ್ಮಲಾಗೇ ಇತ್ತು ಬಾಡಿ ಟೆಂಪರೇಚರ್ ಎಲ್ಲನೂ. ಇದೆಲ್ಲ ಅಲ್ಲಿ ಇಟ್ಟಿರೋ ಬೋರ್ಡ್ಸ್ಗಳು, ನೀವೆಲ್ಲೆಲ್ಲಿ ಇದ್ದೀರಾ, ಹೇಗಿದ್ದೀರಾ, ಯಾವ ಕಡೆ ಇದ್ದೀರಾ ಅಂತ ಎಲ್ಲ ಕಡೆನೂ ಇನ್ಫಾರ್ಮೇಷನ್ ಸೆಂಟರ್ಸ್ ಇರುತ್ತೆ. ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಡಿಕಲ್ ಅಸಿಸ್ಟೆನ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಸೊ ನಾವು ಇವಾಗ ನಮ್ಮ ತಿರುವಣ್ಣಾಮಲೈಗೆ ನಮಸ್ಕಾರ ಹೇಳಿ ನೆಕ್ಸ್ಟ್ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಹೇಳಿಬಿಟ್ಟು ನಾವು ಹೊರಟಿದ್ದೀವಿ. ಈವ್ನಿಂಗ್ ಆಗಿದೆ. ಸೊ ದಾರಿಲಿ ಹೋಗ್ತಾ ಹಾಗೆ ನಾವು ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ತುಂಬಾ ಪ್ರಸಿದ್ಧಿ ಆಗ್ತಾ ಇದೆ ಫ್ರೆಂಡ್ಸ್ ತಿರುವಣ್ಣಾಮಲೈ. ಸೊ ಯಾರ್ಯಾರಿಗೆ ನಿಮ್ಮ ಅನುಷ್ಠಾನ ಆಗಬೇಕು, ಏನಾದರೂ ಆಗಬೇಕು ಅಂತಲೇ ನೀವು ಹೋಗ್ಬೋದು. ಆದರೂ ಕೂಡ ಮನಸ್ಸಿನ ಶಾಂತಿಗಾಗಿ, ಪಾಸಿಟಿವಿಟಿಗಾಗಿ, ನಿಮ್ಮ ಮನಸ್ಸಲ್ಲಿ ಏನೇನು ಚಂಚಲತೆ ಇದೆ, ಏನೇನಿದೆ, ನೀವು ಇಲ್ಲಿ ಬಂದು ಒಂದು 14 ಕಿಲೋಮೀಟರ್ಸ್ ವಾಕ್ ಮಾಡಿ. ಈವನ್ ಡಿಪ್ರೆಷನ್ ಇರೋರು, ನೀವು ಮೋಟಿವೇಶನ್ಸ್ ಬೇಕು, ಏನೂ ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ, ಹಾಗೆ ಹೀಗೆ ಅಂತಂದರೆ ಒಂದು ತಿರುಪತಿ ಬೆಟ್ಟ ಹತ್ತಬೇಕು, ಇಲ್ಲ ಅಂತಂದರೆ ತಿರುವಣ್ಣಾಮಲೈಯಲ್ಲಿ 14 ಕಿಲೋಮೀಟರ್ಸ್ ವಾಕ್ ಮಾಡಬೇಕು. ಇದು ನಮ್ಮ ನಾಡಿನ ಬೆಳವಣಿಗೆ ಫ್ರೆಂಡ್ಸ್. ಯಾಕಂದರೆ ನಾವು ಹಿಂದೂಗಳಾಗಿ ನಮ್ಮ ಇದನ್ನೇ ನಾವು ಫಾಲೋ ಮಾಡಿಲ್ಲ ಅಂತಂದರೆ ಇನ್ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಪ್ರಚಾರ ಮಾಡಿ, ಆದಷ್ಟು ಬಂದು ಈ ದೇವರ ಆಶೀರ್ವಾದ ಪಡೆಯೋದಕ್ಕೆ ಟ್ರೈ ಮಾಡಿ. ಸೊ ನೋಡಿ, ಆನ್ ದ ವೇಲಿ ಡಿನ್ನರ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಆ್ಯಂಡ್ ಥ್ಯಾಂಕ್ ಫಾರ್ ವೇಟಿಂಗ್ ಫಾರ್ ಅ ಪಾರ್ಟ್ 3. ಆ್ಯಕ್ಚುಲಿ ಇದು ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಕೊಂಡೆ, ಯಾಕಂದರೆ ಇದು ತುಂಬ ಈಸಿ ಅಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಹಾಕೋದಕ್ಕೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತೋದು ಮಾತ್ರ ಬಡಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.